ಈ ಒಂದು ಕುರುಕ್ಷೇತ್ರ ಸೀರೀಸ್ನಲ್ಲಿ ತುಂಬ ತಪ್ಪುಗಳನ್ನ ತೋರಿಸಿದ್ದಾರೆ. ನಮ್ಮ ಸ್ಟೋರಿನ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅದು ತುಂಬ ಕಡೆ ಎದ್ದು ಕಾಣುತ್ತೆ. ಬಂದ್ರಿ ಆ ತಪ್ಪುಗಳೇನು ಸರಿಗಳೇನು ಮಾತಾಡೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆ್ಯನಿಮೇಷನ್ ಸಿನಿಮಾಗಳಿಗೆ ಒಂದೊಳ್ಳೆ ರೆಕಗ್ನೈಸೇಷನು ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮೊನ್ನೆ ತಾನೇ ಬಂದಂಥ ಮಹಾವತಾರ್ ನರಸಿಂಹ ಅಂತ ಇಂಥ ಹಿಟ್ಟಾಗಲಿಲ್ಲ. 300 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಯಿತು. ಅದೇ ಒಂದು ಪ್ಯಾಟರ್ನಲ್ಲಿ ಈ ಒಂದು ಸೀರೀಸ್ನ ತೊಗೊಂಬರೋದಕ್ಕೂ ಕೂಡ ಟ್ರೈ ಮಾಡಿದೆ. ಬಟ್ ಅದಿಲ್ಲಿ ವರ್ಕ್ ಆಗಿಲ್ಲ, ಅದಂತೂ ನಾನು ಪಕ್ಕ ಹೇಳ್ತೀನಿ. ಬಟ್ ಓಕೆ, ಕೆಲವೊಂದು ಮಿಸ್ಟೇಕ್ಗಳನ್ನ ಕಣ್ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕುರುಕ್ಷೇತ್ರ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆದಂಥ ಈ ಒಂದು ಸೀರೀಸ್ಗೆ ಒಳ್ಳೆ ಬಜೆಟ್ಟೇ ಹಾಕ್ಕೊಂಡಿದ್ದಾರೆ. ಪ್ಲಾನಿಂಗು ಕೂಡ ಹಂಗೆ ಮಾಡ್ಕೊಂಡಿದ್ದಾರೆ. ಮೇಕಿಂಗು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇವರು ಸ್ಟೋರಿ ಡೆವಲಪಲ್ಲಿ ಇಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲ್ ಆಗಿರೋ ಸ್ಟೋರಿನ ನಮ್ಮ ಕಡೆನೇ ಆಗಲಿ ಯಾವುದೇ ಕಡೆ ಆಗಲಿ ನಾವು ಕೇಳೋದು ತುಂಬ ಕಡಿಮೆ. ಬಿಕಾಸ್ ನಮ್ಮ ಮಧ್ಯೆ ಬಂದಂಥ ತುಂಬ ರೈಟರ್ಸ್ ಆಗಿರ್ಬೋದು, ಕವಿಗಳಾಗಿರ್ಬೋದು, ಅವರ ವರ್ಷನಲ್ಲಿ ಮಹಾಭಾರತನ ಬರೆದಿದ್ದಾರೆ. ಆ ಒಂದು ಎಕ್ಸಾಕ್ಟ್ ಇದನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಆ್ಯಕ್ಚುಲ್ ಆಗಿರೋ ನಿಜ ತಿಳಿಬೇಕು ಅಂದರೆ ನಾವು ವೇದವ್ಯಾಸ ಹೇಳಿ ಗಣೇಶ ಬರೆದಂಥ ಮಹಾಭಾರತನ ಓದಬೇಕು. ಆವಾಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಈ ಒಂದು ಸಿರೀಸ್ ವಿಷಯಕ್ಕೆ ಬಂದರೆ ಸ್ಕ್ರೀನ್ ಪ್ಲೇನಲ್ಲಿ ಈ ಒಂದು ಸಿರೀಸು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಕಡೆ ಪ್ರೆಸೆಂಟೇಷನ್ನು ಕೂಡ ತುಂಬ ಇಷ್ಟ ಆಯಿತು. ಈ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಕುರುಕ್ಷೇತ್ರದ ಪ್ಲಾಟ್ಲೈನ್ ವಿಷಯ ನಮಗೆಲ್ಲ ಗೊತ್ತಿರೋದೇನೆ. ಸೊ ಅಭಿಮನ್ಯು ಮದುವೆ ಆಗುತ್ತಲ್ಲ, ಆ ಒಂದು ಸಿಚುವೇಶನಿಂದ ಈ ಒಂದು ಸೀರೀಸು ಸ್ಟಾರ್ಟ್ ಆಗುತ್ತೆ. ಶ್ರೀಕೃಷ್ಣ ಸಂಧಾನ ಕೂಡ ಅಷ್ಟೇನು ಎಲಾಬ್ರೇಟ್ ಮಾಡಿ ತೋರಿಸಿಲ್ಲ. ಬರೀ ಇವರು ಫೋಕಸ್ ಮಾಡಿರೋದು ಜಸ್ಟ್ ಕುರುಕ್ಷೇತ್ರ ವಾರ್ ಬಗ್ಗೆ ಮಾತ್ರ. ಅದು ಈ ಒಂದು ಸೀರೀಸ್ನಲ್ಲಿ ಪಾರ್ಟ್ 1 ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗಿತ್ತು. ಇನ್ನು ಪಾರ್ಟ್ 2 ಇದೇ ಅಕ್ಟೋಬರ್ 24ಕ್ಕೆ ರಿಲೀಸ್ ಆಗುತ್ತೆ. ಟೋಟಲ್ಲಾಗಿ 18 ಎಪಿಸೋಡ್ ಇದ್ದರೆ ಈಗ ಆಲ್ರೆಡಿ 9 ಎಪಿಸೋಡ್ ಬಂದಿದೆ. ಇನ್ನು 9 ಬರೋದು ಬಾಕಿ ಇದೆ. ಒಟ್ಟಿನಲ್ಲಿ ಈಗಿರೋ ಅರ್ಧ ಸೀರೀಸ್ನ ನೋಡ್ತಾ ಇದ್ದರೆ ಕೆಲವೊಂದು ಕಡೆ ತುಂಬ ಮಿಸ್ಲೀಡ್ ಇದೆ. ಅರ್ಜುನ ಸೌಭದ್ರೆಗೆ ಚಕ್ರವ್ಯೂಹದ ಹೇಳೋ ಥರ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲ್ ಆಗಿ ಅಲ್ಲಿ ಕೃಷ್ಣ ಹೇಳಿರ್ತಾನೆ. ಅಷ್ಟೇ ಅಲ್ಲ, ಇನ್ನು ತುಂಬ ಮೇನ್ ಮಿಸ್ಟೇಕ್ಗಳಿದ್ದಾವೆ. ಅವೆಲ್ಲ ಸ್ವಲ್ಪ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಹಂಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ಗೆ ಸ್ವಲ್ಪ ಏಟ್ ಬೀಳೋದು ಪಕ್ಕ. ಬಟ್ ಕೆಲವೊಂದು ಕಡೆ ತುಂಬ ಮೆಚ್ಯೂರಾಗಿ ಡೀಲ್ ಮಾಡಿದ್ದಾರೆ. ಬಟ್ ಈ ಒಂದು ಸೀರೀಸು ಆಲ್ಮೋಸ್ಟ್ ಅಲ್ಲಿ 25ರಿಂದ 30 ನಿಮಿಷ ಇದೆ. ಬಟ್ 5-10 ನಿಮಿಷ ಬರೀ ಇಂಟ್ರೋಗೆ ಮತ್ತು ಎಂಡ್ ಕ್ರೆಡಿಟ್ಸ್ಗೆ ಇಟ್ಬಿಟ್ಟಿದ್ದಾರೆ. ಇನ್ನು 20 ನಿಮಿಷ ಮಾತ್ರ ಈ ಒಂದು ಸೀರೀಸ್ ಇರೋದು. ಜಾಸ್ತಿ ಟೈಮ್ ಕೂಡ ಕನ್ಸ್ಯೂಮ್ ಮಾಡೋದಿಲ್ಲ. 9 ಎಪಿಸೋಡು ಒಂದು 3-4 ಅವರಲ್ಲಿ ಆಗೋಗುತ್ತೆ. ಕೆಲವೊಂದು ಮಿಸ್ಟೇಕ್ಗಳಿದ್ದಾವೆ, ಅವನ್ನೆಲ್ಲ ಸರಿ ಮಾಡಿಕೊಂಡು ನೀವು ಈ ಒಂದು ಸೀರೀಸ್ನ ನೋಡ್ತೀರ ಅಂದರೆ ಒಂದು ಬೆಸ್ಟ್ ವಾಚನ್ನೇ ನೋಡಿ. ನೆಟ್ಫ್ಲಿಕ್ಸಲ್ಲಿ ನಮ್ಮ ಇಂಡಿಯಾ ಭಾಷೆ ಜೊತೆಗೆ ಇಂಗ್ಲೀಷು, ಸ್ಪ್ಯಾನಿಷು, ಇನ್ನೂ ಹಲವಾರು ವಿದೇಶಿ ಭಾಷೆಗಳಲ್ಲೂ ಕೂಡ ಸ್ಟ್ರೀಮ್ ಆಗ್ತಾ ಇದೆ. ಅದರಲ್ಲೂ ಕೂಡ 3 ವರ್ಷನಲ್ಲಿ ಈ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನು ಕೂಡ ಕೆಲವೊಂದು ಕಡೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ನ ತೋರಿಸ್ಬಿಟ್ಟು ಆಮೇಲಿಂದ ಫಸ್ಟಿಂದ ಹೇಳ್ಕೊಂಬರ್ತಾರೆ. ಇದು ಒಂಥರ ಚೆನ್ನಾಗಿದೆ. ಸಂಜಯ್ ಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧನ ಎಕ್ಸ್ಪ್ಲೇನ್ ಮಾಡೋ ಥರ ಈ ಒಂದು ಸ್ಟೋರಿನ ನಮಗೆ ಬಣ್ಣನೆ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಎಪಿಕ್ ಪ್ರಾಜೆಕ್ಟ್ನ ಕೈಯಲ್ಲಿ ಎತ್ಕೊಂಡಾಗ ಆ್ಯಕ್ಚುಲ್ ಆಗಿರೋ ಸ್ಟೋರಿನ ತೊಗೊಂಡು ಮಾಡಬೇಕು. ಯಾವುದಾದ್ರೂ ಒಬ್ಬ ಆಥರ್ಸ್ನ ಬರಹಗಾರನ ವರ್ಷನ್ ಇಟ್ಕೊಂಡ್ರೆ ಗ್ಯಾರಂಟಿ ಸೀರೀಸ್ನ ಮಾಡಬಾರ್ದು. ನಮ್ಮ ಕನ್ನಡದ ಕುರುಕ್ಷೇತ್ರ ಸಿನಿಮಾನೂ ಕೂಡ ರನ್ನನ್ನು ಗದಾಯುದ್ಧ ಬೇಸೆಲ್ಲ ಇದೆ. ಅದರಲ್ಲಿ ಜಾಸ್ತಿ ಅವರು ದುರ್ಯೋಧನನ ಎಲಾಬ್ರೇಟ್ ಮಾಡ್ತಾರೆ. ಸೊ ಹಂಗೆ ಇಲ್ಲೂ ಕೂಡ ಕೆಲವೊಂದು ಫಾಲ್ಸ್ ಇದ್ದಾವೆ. ಅದರಲ್ಲೂ ಕೂಡ ಕರ್ಣನ ಕ್ಯಾರೆಕ್ಟರ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲಿವರೆಗೂ ಕೊಟ್ಟಿಲ್ಲ ಅವರು. ಬಟ್ ಅರ್ಜುನನ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಅಷ್ಟೇ ಅಲ್ಲ ಅಭಿಮನ್ಯುಗಾಗಿರ್ಬೋದು, ಭೀಷ್ಮನ ಕ್ಯಾರೆಕ್ಟರ್ಗೆ ಅಷ್ಟು ಇಲ್ಲಿ ಇಂಪಾರ್ಟೆನ್ಸ್ ಅನ್ನೋದು ನನಗೆ ಕಾಣಿಸ್ಲಿಲ್ಲ ಗುರು. ಅಷ್ಟೇ ಅಲ್ಲ, ಸಖತ್ತು ಶಾರ್ಟಾಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇಶ್ಯೂಸ್ ಇರುತ್ತೆ ಬಜೆಟ್ದು. ಬಟ್ ಅಷ್ಟೊಂದು ಕಂಪ್ರೆಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೊಂದು ಬಿಗ್ ಸ್ಕೇಲ್ ಕತೆ ಆಗಿರೋದ್ರಿಂದ ಅಷ್ಟು ಕರೆಕ್ಟಾಗಿ ನಮಗೆ ಕನ್ವೆ ಆಗ್ತಿಲ್ಲ. ಬಟ್ ಈ ಒಂದು ಸಿನಿಮಾನೋ ಅಥವಾ ವೆಬ್ ಸೀರೀಸ್ನೋ ಲೈವ್ ಆ್ಯಕ್ಷನಲ್ಲಿ ಮಾಡಿದ್ರೆ ಮಾತ್ರ ಸಖತ್ತಿರುತ್ತೆ. ಬಟ್ ಪ್ರಾಪರಾಗಿರೋ ಆ್ಯಕ್ಚುಲ್ ವರ್ಷನ್ನ ತೊಗೊಂಬರ್ಬೇಕು. ಅಷ್ಟೇ ಅಲ್ಲ, ಡೈರೆಕ್ಷನ್ನು ಕೂಡ ತುಂಬ ಇಂಪಾರ್ಟೆಂಟು. ಈ ಒಂದು ಕುರುಕ್ಷೇತ್ರ ಅಥವಾ ಮಹಾಭಾರತ ಕಥೆನ ಕೈಗೆತ್ಕೊಂಡ್ರೆ ಯಾರಿಗೆ ಫಿನಿಷ್ ಮಾಡೋವಂಥ ಕೇಪಬಿಲಿಟಿ ಅಥವಾ ಕೆಪಾಸಿಟಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಲೈಕ್ ಹಾಕ್ಕೊಂಡ್ರೆ ನಾನು ಮುಂದೆ ಬೇರೆ ವೀಡಿಯೋಗಳನ್ನ ಮಾಡ್ಕೊತಾ ಇರ್ತೀನಿ. ಸೊ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.